ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಇವತ್ತು ನಾವು ಸಿಟಿ ಆಫ್ ಲೇಕ್ಸ್ ಅಂತ ಕರೆಸ್ಕೊಳ್ಳೋಂಥ ರಾಜಸ್ಥಾನ ಉದಯ್ಪುರ್ನಲ್ಲಿದ್ದೀವಿ. ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ನಮ್ಮ ಜೊತೆ ಹ್ಯುಂಡೈನ ಬೋಲ್ಡ್ ಆಲ್ಕಜಾರ್ ಕೂಡ ಇದೆ. ಈ ಗಾಡಿಯ ಕಂಪ್ಲೀಟ್ ರಿವ್ಯೂ ಆಲ್ರೆಡಿ ಚಾನಲಲ್ಲಿ ಇದೆ, ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಈಗಲೇ ನೋಡಿ. ಇವಾಗ ಜಸ್ಟ್ ಏನೆಲ್ಲ ಹೈಲೈಟೆಡ್ ಫೀಚರ್ಸ್ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ ನಂತರ ಕಂಪ್ಲೀಟಾಗಿ ನಿಮಗೆ ಡ್ರೈವ್ ರಿವ್ಯೂ ಇರುತ್ತೆ. ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಜೊತೆಗೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಆಟೋಮೊಬೈಲ್ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ. ಈ ಬೋಲ್ಡ್ ಆಲ್ಕಜಾರ್ ನೋಡೋದಕ್ಕೆ ಕಂಪ್ಲೀಟ್ಲಿ ಬೋಲ್ಡಾಗೇ ಇದೆ. ಈ ಬಾನೆಟ್ ಏರಿಯಾದಲ್ಲಿರುವಂಥ ಸ್ಕೂಪ್ ಡೌನ್ ಡಿಸೈನ್ ಮಾತ್ರ ಬೇರೆ ಲುಕ್ನೇ ಆ್ಯಡ್ ಮಾಡ್ತಾ ಇದೆ. ಎಚ್ ಶೇಪ್ನಲ್ಲಿರುವಂಥ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಕನೆಕ್ಟೆಡ್ ಇದೆ. ಹ್ಯುಂಡೈ ಲೋಗೋ ಜೊತೆಗೆ ಫ್ರಂಟಲ್ಲಿ ಕ್ಯಾಮ್ರಾ ಬರುತ್ತೆ. ಈ ಗಾಡಿನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಡಾರ್ಕ್ ಕ್ರೋಮ್ ಗ್ರಿಲ್ ಬರುತ್ತೆ. ಜೊತೆಗೆ ಇನ್ನೊಂದು ರಗಡ್ ಲುಕ್ನ ಆ್ಯಡ್ ಮಾಡ್ತಾ ಇರೋದು ಈ ಸಿಲ್ವರ್ ಕಲರ್ನ ಬಂಪರ್. ಇನ್ನು ಕ್ವಾಡ್ ಬೀಮ್ LED ಸೆಟಪ್ ಬರುತ್ತೆ. ಫ್ರಂಟ್ನಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ 18 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ ಆ್ಯಂಡ್ 4 ವೀಲ್ಗೂ ಡಿಸ್ಕ್ ಬ್ರೇಕ್ ಕೂಡ ಆ್ಯಡ್ ಮಾಡಿದ್ದಾರೆ. ಆಟೋ ಫೋಲ್ಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMs, ಅದರಲ್ಲಿ ಕ್ಯಾಮ್ರಾ ಕೂಡ ಬರುತ್ತೆ ಆ್ಯಂಡ್ ರಗಡ್ ಆಗಿರುವಂಥ ರೂಫ್ ರೈಲ್ ಕೂಡ ಆ್ಯಡ್ ಮಾಡಿದ್ದಾರೆ. ಬ್ರಿಡ್ಜ್ ಟೈಪ್ನಲ್ಲಿದೆ. ಇನ್ನು ರೇರ್ ಪ್ರೊಫೈಲ್ ಅಂತೂ ಕಂಪ್ಲೀಟ್ಲಿ ರೀಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕನೆಕ್ಟೆಡ್ ಎಚ್ ಶೇಪ್ನಲ್ಲಿರುವಂಥ ಟೈಲ್ ಲ್ಯಾಂಪ್ ಬರುತ್ತೆ. ಆಲ್ಕಜಾರ್ ಬ್ಯಾಡ್ಜಿಂಗ್ ಇದೆ. ಇನ್ನು ಬೇಸಿಕ್ ಫೀಚರ್ಸ್ ವೈಪರ್, ವಾಷರ್ ಮತ್ತು ಡಿಫಾಗರ್ ಕೊಟ್ಟಿದ್ದಾರೆ. ಇನ್ನೊಂದು ಚೆನ್ನಾಗಿರುವಂಥದ್ದು ಈ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಟರ್ಬೋ ಬ್ಯಾಡ್ಜಿಂಗ್, ಸಿಗ್ನೇಚರ್ ಬ್ಯಾಡ್ಜಿಂಗ್ ಇದೆ. ಇದು ಟಾಪ್ ಎಂಡ್ ವೇರಿಯಂಟ್ DCT, ಅದರಲ್ಲೂ ಕೂಡ 1.5 ಲೀಟರ್ ಇರುವಂಥ ಪೆಟ್ರೋಲ್ ಇಂಜಿನ್, ಟರ್ಬೋ ಪೆಟ್ರೋಲ್ ಇಂಜಿನ್. ಒಳ್ಳೆ ಪವರ್ ಇದೆ. ಡ್ರೈವ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ನ್ಯೂ ಆಲ್ಕಜಾರ್ನಲ್ಲಿ ಒಂದು ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ. ಏನು ಗೊತ್ತಾ, ನನ್ನ ಹತ್ರ ಈಗ ಕೀ ಇಲ್ಲ, ಆದರೂ ನಾನು ಒಳಗೆ ಎಂಟರ್ ಆಗ್ಬೋದು ಮತ್ತು ಡ್ರೈವ್ ಕೂಡ ಮಾಡ್ಬೋದು. ಕೀ ಬಂದು ನಮ್ಮ ಕ್ಯಾಮ್ರಾಮನ್ ಹತ್ರ ಇದೆ. ಸೊ ಡಿಜಿಟಲ್ ಕೀ ಏನಿದೆ ನನ್ನ ಮೊಬೈಲ್ಗೆ ಶೇರ್ ಮಾಡಿದ್ದಾರೆ. ಜಸ್ಟ್ ಈ ರೀತಿ ನಾನು ಟ್ಯಾಪ್ ಮಾಡಿದ್ರೆ ಗಾಡಿ ಅನ್ಲಾಕ್ ಆಗುತ್ತೆ ಆ್ಯಂಡ್ ಒಳಗೋಗಿ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಒಂದು ಕ್ವಶನ್ ಬರ್ಬೋದು, ಅನ್ಲಾಕ್ನ ನಮ್ಮ ಕ್ಯಾಮ್ರಾಮನ್ನೇ ಮಾಡಿರ್ಬೋದು ಅಂತ. ಬಟ್ ಕೀ ಗಾಡಿ ಒಳಗಿದ್ರೆ ಮಾತ್ರ ಪುಷ್ ಸ್ಟಾರ್ಟ್ ಬಟನ್ ವರ್ಕ್ ಆಗೋದು. ಈಗ ಇಂಜಿನ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಈಗ ನನ್ನ ಮೊಬೈಲ್ನ ಇಲ್ಲಿ ವೈರ್ಲೆಸ್ ಚಾರ್ಜರ್ ಏರಿಯಾ ಇದೆ, ಅಲ್ಲಿ ಪ್ಲೇಸ್ ಮಾಡಿ ಕ್ಲಚ್ ತುಳ್ಕೊಂಡು ಪುಷ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ತೀನಿ. ಇಂಜಿನ್ ಆನ್ ಆಯಿತು. ಈಗಲೂ ನಿಮಗೆ ಡೌಟ್ ಇದೆಯಾ ಕೀ ನನ್ನ ಹತ್ರನೇ ಇದೆ ಅಂತ? ಇಲ್ಲ, ಅದು ನಮ್ಮ ಕ್ಯಾಮ್ರಾ ಏನಿದೆ ನಮ್ಮ ಕ್ಯಾಮ್ರಾಮನ್ ಹತ್ರನೇ ಇದೆ. ನೋಡಿ ಆಲ್ಕಜಾರ್ನ ಯಾವ ಥರ ಸರ್ಫೇಸ್ ಮೇಲೆ ನಿಲ್ಸಿದ್ದೀವಿ ನೋಡಿ. ಫುಲ್ಲು ಕಲ್ಲಿದೆ, ಅಂದರೆ ಗ್ರಾವೆಲ್ ಏರಿಯಾ. ಸೊ ಇದನ್ನು ಈಸಿಯಾಗಿ ಕ್ಲೈಂಬ್ ಆಗೋಯ್ತು. ಟ್ರ್ಯಾಕ್ಷನ್ ಕಂಟ್ರೋಲ್ ಒಳ್ಳೆ ಯೂಸಿಗೆ ಬರುತ್ತೆ. ಅದ್ರ ಜೊತೆ ಇದರಲ್ಲಿ ಆಟೋ ಹೋಲ್ಡ್ ಫಂಕ್ಷನ್ ಇದೆ, ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ. ಸೊ ಈಗ ನೋಡಿ ನಾನು ಆ್ಯಕ್ಚುಲಿ ಬ್ರೇಕ್ ಪೆಡಲ್ ಮೇಲೆ ಕಾಲಿಟ್ಟಿದ್ದೀನಿ. ರಿಮೂವ್ ಮಾಡಿದ್ರೆ ಗಾಡಿ ಹಿಂದಕ್ಕೆ ಹೋಗಲ್ಲ, ಹೋಲ್ಡ್ ಆಯಿತು. ಸೊ ಇದನ್ನೇ ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಹೇಳೋದು. ಈವನ್ ಆಟೋ ಹೋಲ್ಡ್ನ ಪ್ರೆಸ್ ಮಾಡಿದ್ರು ಇದೇ ರೀತಿ ಗಾಡಿ ನಿಂತಿರುತ್ತೆ. ಈಗ ಇದನ್ನು ಕ್ಲೈಂಬ್ ಮಾಡೋಣ. ಅದ್ರ ಜೊತೆ ಹಿಲ್ ಡಿಸೆಂಟ್ ಕಂಟ್ರೋಲ್ ಕೂಡ ಇದೆ. ಅಂದರೆ ಏನಾದರೂ ಬೆಟ್ಟ ಗುಡ್ಡ ಹಚ್ಚದ ಮೇಲೆ ಇಳಿಸ್ಬೇಕಾದ್ರೆ ನಿಜವಾಗ್ಲೂ ಫುಲ್ ಗಾಡಿ ಕಂಟ್ರೋಲಿಗೆ ಬರಲ್ಲ ಅನ್ನೋ ಫೀಲ್ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ ಹಿಲ್ ಡಿಸೆಂಟ್ ಕಂಟ್ರೋಲ್ ಯೂಸಿಗೆ ಬರುತ್ತೆ. ನೋಡಿ ಈಗ ಡ್ರೈವ್ ಹಾಕ್ತೀನಿ. ಈಗ ಹಿಲ್ ಡಿಸೆಂಟ್ ಕಂಟ್ರೋಲ್ನ ಆನ್ ಮಾಡೋಣ. ಜೊತೆಗೆ ಈಗ ಡೌನಲ್ಲಿ ನಿಲ್ಸಿದ್ದೀನಿ ಗಾಡಿನ. ಈಗ ಬ್ರೇಕ್ ಪೆಡಲ್ ಮೇಲೆ ಕಾಲಿಟ್ಟಿದ್ದೀನಿ. ರಿಮೂವ್ ಮಾಡಿದ್ರೆ ಗಾಡಿ ಕಂಟ್ರೋಲ್ಡ್ ಆಗಿ ಕೆಳಗಿಳಿಯುತ್ತೆ. ನೋಡಿ ನೋಡಿ ಯಾವ ರೀತಿ ಬ್ರೇಕ್ ಅಪ್ಲೈ ಮಾಡ್ಕೊತಾ ಇದೆ ಅಂತ. ನೋಡಿ ಎಷ್ಟು ಕಂಟ್ರೋಲ್ಡ್ ಆಗಿ ಗಾಡಿ ಕೆಳಗಿಳಿಯುತ್ತೆ ಅಂತ. ಸೊ ನಾನು ಆ್ಯಕ್ಚುಲಿ ಬ್ರೇಕ್ನ ಅಪ್ಲೈ ಮಾಡ್ತಿಲ್ಲ, ಗಾಡಿನೇ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಮಾಡಿಕೊಂಡು ಕೆಳಗೆ ಇಳಿತಾ ಇರೋದು. ಈಗ ನಾವು ಉದಯ್ಪುರ್ನ ಒಂದು ಸ್ಟೇಟ್ ಹೈವೇನಲ್ಲಿ ಇದ್ದೀವಿ. ರೋಡ್ ತುಂಬ ಚೆನ್ನಾಗಿದೆ, ಒಳ್ಳೆ ಸೀನಿಕ್ ವ್ಯೂ. ಅದರ ಮಧ್ಯ ಈ ಬ್ಯೂಟಿಫುಲ್ ಬೋಲ್ಡ್ ಆ್ಯಂಡ್ ಪವರ್ಫುಲ್ ಇಂಜಿನ್ ಇರುವಂಥ ಆಲ್ಕಜಾರ್ನ ಡ್ರೈವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಕಾರ್ನ ಡ್ರೈವ್ ಮಾಡಿ, ಸಖತ್ತಾಗಿದೆ. ಸೊ ಇದರಲ್ಲಿರುವಂಥ ಪವರ್ 160 PS ಮತ್ತು ಟಾರ್ಕ್ 253 ನ್ಯೂಟನ್ ಮೀಟರ್ ಇದೆ. ಈವನ್ ಈ ಆಲ್ಕಜಾರ್ ಡೀಸೆಲ್ ವೇರಿಯಂಟಲ್ಲೇ ಅಷ್ಟಿಲ್ಲ. ಸೊ ಡೀಸೆಲ್ ವೇರಿಯಂಟಲ್ಲೇ 250 ಇದೆ, 3 ನ್ಯೂಟನ್ ಮೀಟರ್ ಕಮ್ಮಿ ಇದೆ. ಪವರ್ ಕೂಡ ಕಮ್ಮಿ, 116 PS. ಅದರಲ್ಲಿ ಒಂದು ಡಿಸಪಾಯಿಂಟ್ ಆಯಿತು. ಬಟ್ ಮೈಲೇಜ್ ಬೇಕು ಅನ್ನೋರು ಡೀಸೆಲ್ ವೇರಿಯಂಟ್ಗೆ ಹೋಗ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ಅದರಲ್ಲೂ 70cc ಬೇಕು ಅಂತಂದರೆ ಈ ಗಾಡಿಗೆ ಹೋಗ್ಬೋದು. ಗೇರ್ ಚೇಂಜ್ ಆಗೋದೇನೆ, ಶಿಫ್ಟ್ ಆಗೋದೇನೆ ಗೊತ್ತಾಗಲ್ಲ, ಅಷ್ಟು ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಆ್ಯಂಡ್ ಒಳ್ಳೆ ಪವರ್ಫುಲ್ ಇಂಜಿನ್. ನೋಡಿ ಎಷ್ಟು ಬೇಗ ಸ್ಪೀಡ್ನ ಕ್ಯಾಚ್ ಮಾಡುತ್ತೆ ಅಂತ. ಸೊ ಈಸಿಯಾಗಿ 0 to 100 ಮಾಡಿಬಿಡುತ್ತೆ ನೋಡಿ. ಸೊ ಇದನ್ನು ಸ್ವಲ್ಪ ಕಂಟ್ರೋಲ್ಡ್ ಆಗಿ ಡ್ರೈವ್ ಮಾಡಿದ್ರೆ ಒಳ್ಳೆಯದು ಇಂಥ ರೋಡ್ಗಳಲ್ಲಿ. ಸೊ ಹಸುಗಳೆಲ್ಲ ಅಡ್ಡ ಬರ್ತಾ ಇರುತ್ತೆ. ಇನ್ನು ಡ್ರೈವರ್ ಸೀಟ್ ಕಂಫರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಬಾನೆಟ್ ಏರಿಯಾ, ವಿಸಿಬಿಲಿಟಿ ಆ್ಯಂಡ್ 8 ವೇ ಪವರ್ಡ್ ಅಡ್ಜಸ್ಟಬಲ್ ಇದೆ. ಈವನ್ ಕೋ ಡ್ರೈವರ್ಗೂ ಕೂಡ ಪವರ್ಡ್ ಅಡ್ಜಸ್ಟಬಲ್ ಬರುತ್ತೆ ಸೀಟ್. ಜೊತೆಗೆ ಒಳ್ಳೆ ಕಮಾಂಡಬಲ್ ಪೊಸಿಷನ್, ಸ್ಟೇರಿಂಗ್ ವೀಲ್ ಒಳ್ಳೆ ಗ್ರಿಪ್ಪಿ ಆಗಿದೆ. ಜೊತೆಗೆ ಇಲ್ಲಿರುವಂಥ ಸಿಸ್ಟಮ್ ನೋಡಿ, ಈಗ ಕಾಕ್ಪಿಟಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀವಿ ಅನ್ಬೇಕು ಆ ಥರ ಕಾಣ್ತಾ ಇದೆ. ಆ್ಯಂಡ್ ಕಂಪ್ಲೀಟ್ಲಿ ರೀಚಬಲ್ ಇದೆ. ಸೊ ಸಿಸ್ಟಮ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನಿದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಗ್ರಾಫಿಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಈಗ ಮ್ಯಾನ್ಯುಯಲ್ಗೆ ಸ್ವಿಚ್ ಮಾಡ್ತೀನಿ. ಮ್ಯಾನ್ಯುಯಲ್ ಅಂದರೆ ಈ ಗಾಡಿನಲ್ಲಿ ಸ್ಪೋರ್ಟ್ ಮೋಡ್ ಅಂತ. ನೋಡಿ ಥೀಮೇ ಚೇಂಜ್ ಆಗೋಯ್ತು, ಸಕ್ಕತ್ತಾಗಿ ಕಾಣುತ್ತೆ ಆ್ಯಂಡ್ ಈಸಿಯಾಗಿ ನುಗ್ಗುತ್ತೆ. ಜೊತೆಗೆ ಇದರಲ್ಲಿ ಪೆಡಲ್ ಶಿಫ್ಟರ್ಸ್ ಇದೆ. ನೋಡಿ ಗೇರ್ ಅಪ್ ಮಾಡ್ತಾ ಇದ್ದೀನಿ. ಗೇರ್ ಡೌನ್ ಮಾಡಿದ್ರೆ ಗಾಡಿ ಎಷ್ಟು ಚೆನ್ನಾಗಿ ನುಗ್ಗುತ್ತೆ ಅಂದರೆ ಓವರ್ಟೇಕಿಗೆ ಮಾತ್ರ ತುಂಬ ಯೂಸಿಗೆ ಬರುತ್ತೆ. ಇನ್ನು ನಾರ್ಮಲ್ ಆಗಿ ನಾವು ಈ ಗಾಡಿ ಫೀಚರ್ಸ್ನ ನಿಲ್ಲಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀವಿ. ಬಟ್ ಈಗ ನೋಡಿ, ಈಗ ಡ್ರೈವ್ ಮಾಡ್ಕೊಂಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಯಾವ ಥರ ಡ್ರೈವರ್ಗೆ ಯೂಸ್ಫುಲ್ ಇದೆ ಆ್ಯಂಡ್ ಇದರಲ್ಲಿ ಟ್ರಾವೆಲ್ ಮಾಡುವಂಥ ಕೋ ಪ್ಯಾಸೆಂಜರ್ಗೆ ಯೂಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಬರುತ್ತೆ. ಸೊ ಇಲ್ಲಿರೋ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಿ, ಅಂದರೆ ಈ ಸೀಟಿಗೆ ಬೇರೆ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು,
ಇಲ್ಲಿರುವಂಥ ನಾವು ಯೂಸ್ ಮಾಡಿಕೊಂಡು ಈ ಸೀಟ್ಗೆ ಬೇರೆ ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿ ಡ್ರೈವ್ ಮೋಡ್ಸ್ ಕೂಡ ಬರುತ್ತೆ, ಟ್ರ್ಯಾಕ್ಷನ್ ಮೋಡ್ಸ್ ಕೂಡ ಬರುತ್ತೆ. ಡ್ರೈವ್ ಮೋಡ್ಸಲ್ಲಿ ಏನೆಲ್ಲ ಇದೆ ಅಂತ ನೋಡಿದ್ರೆ ಮೇಯ್ನಾಗಿ ನೋಡಿ, ಇಲ್ಲಿ ಶಿಫ್ಟ್ ಮಾಡಿದ್ರೆ ಈಗ ಸ್ಪೋರ್ಟ್ ಮೋಡ್ಗೆ ಹೋಯ್ತು, ತುಂಬ ಚೆನ್ನಾಗಿ ನುಗ್ಗುತ್ತೆ ನೋಡಿ. ಮ್ಯಾನ್ಯುಯಲಲ್ಲಿದೆ, ಪೆಡಲ್ ಶಿಫ್ಟರ್ಸ್ ಯೂಸ್ ಮಾಡಿಕೊಂಡು ಕ್ರೇಜಿ ನೋಡಿ ಎಂಥ ಪವರ್ಫುಲ್ ಬೀಸ್ಟ್ ಇದಂತ. ಕಂಟ್ರೋಲ್ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ, ಆ್ಯಂಡ್ ಅದನ್ನು ಮುಂದೆ ಹೇಳ್ತೀನಿ ಇದರ ಸಸ್ಪೆನ್ಷನ್ ಬಗ್ಗೆ ಮತ್ತು ಕಂಟ್ರೋಲಬಿಲಿಟಿ ಬಗ್ಗೆ. ಈಗ ಸ್ಪೋರ್ಟ್ ಮೋಡಲ್ಲಿದೆ, ಮತ್ತೆ ಚೇಂಜ್ ಮಾಡಿದ್ರೆ ಎಕಾನಮಿ ಮೋಡಿಗೆ ಬರುತ್ತೆ. ಸೊ ಈ ಗಾಡಿ ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ವೆಹಿಕಲ್ ಆಗಿರೋದ್ರಿಂದ ಮೈಲೇಜ್ ನಾರ್ಮಲಾಗಿ ಕಮ್ಮಿ ಇದ್ದೇ ಇರುತ್ತೆ. ಎಕಾನಮಿ ಮೋಡ್ಗೆ ಹಾಕಿದ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ಮೈಲೇಜ್ ಸಿಗುತ್ತೆ. ನೆಕ್ಸ್ಟು ನಾರ್ಮಲ್ ಮೋಡ್ ಬರುತ್ತೆ, ಇದು ಸಿಟಿ ಕಂಡೀಷನ್ಸ್ಗೆ, ನಾರ್ಮಲ್ ಹೈವೇ ಕ್ರೂಸಿಂಗಿಗೆಲ್ಲ ಒಳ್ಳೆ ಯೂಸಿಗೆ ಬರುತ್ತೆ. ಸೊ ಈ ಕಡೆ ಫುಲ್ ಪವರ್ಫುಲ್ಲು ಇರಲ್ಲ, ಈ ಕಡೆ ನಿಮಗೆ ಎಕಾನಮಿ ಮೋಡ್ ಥರ ಲ್ಯಾಗು ಫೀಲ್ ಆಗಲ್ಲ. ಸೊ ನಾರ್ಮಲ್ ಆಪ್ಟಿಮಮ್ ಸ್ಪೀಡ್ ಅಥವಾ ಪವರ್ ಇರುತ್ತೆ. ಅದ್ರ ಜೊತೆ ಇದರಲ್ಲಿ ಟ್ರ್ಯಾಕ್ಷನ್ ಮೋಡ್ಸ್ ಕೂಡ ಬರುತ್ತೆ. 3 ಮೋಡ್ಸ್ ಇದೆ. ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸೆಂಟ್ರಲ್ ಇರೋದು ಟ್ರ್ಯಾಕ್ಷನ್ಗೆ ಹೋಗುತ್ತೆ. ಅದರಲ್ಲಿ ಸ್ನೋ, ಮಡ್ ಮತ್ತು ಸ್ಯಾಂಡ್. ಸ್ನೋ ನಾರ್ಮಲ್ ಆಗಿ ನಾವು ಸೌತ್ ಇಂಡಿಯನ್ಸಿಗೆ ಇದು ಯೂಸಿಗೆ ಬರಲ್ಲ. ಇನ್ನು ಮಡ್ ಮತ್ತು ಸ್ಯಾಂಡ್ ಏನಿದೆ ಅದನ್ನು ಯೂಸ್ ಮಾಡ್ಬೋದು. ಸೊ ಯಾಕಂದರೆ ಕೆಸರಿದ್ದಾಗ ನೀವು ಮಡ್ ಯೂಸ್ ಮಾಡಿ, ಸ್ಯಾಂಡ್ ಇದ್ದಾಗ ಅಂದರೆ ಮರಳು ಥರ ಅಥವಾ ಗ್ರಾವಲ್ಸು ಏನು ಕಲ್ಲಿಂದ ರೀಜನ್ ಇರುತ್ತೆ ಅಲ್ಲಿ ನೀವು ಸ್ಯಾಂಡ್ ಮೋಡ್ನ ಯೂಸ್ ಮಾಡ್ಕೋಬೋದು. ಇನ್ನು ಹೈವೇನಲ್ಲಿ ಅಥವಾ ಈ ಥರ ಕರ್ವಿ ರೋಡ್ನಲ್ಲಿ ಗಾಡಿ ಯಾವ ರೀತಿ ಸ್ಟೇಬಲ್ ಇದೆ, ಸೊ ಆಲ್ರೆಡಿ ನಿಮಗೆ ತೋರಿಸಿದೆ. ಗಾಡಿ ಮಾತ್ರ ಬೀಸ್ಟ್, ಜೊತೆಗೆ ಒಳ್ಳೆ ಕಂಟ್ರೋಲ್ ಇದೆ, ಗ್ರೌಂಡೆಡ್ ಆಗಿ ಹೋಗುತ್ತೆ. ಫ್ರಂಟಲ್ಲಿ ಮ್ಯಾಕ್ಫರ್ಸನ್ ಸ್ಟಡ್ಸ್ ಬರುತ್ತೆ ಆ್ಯಂಡ್ ರೇರ್ ಕಪಲ್ ಟಾರ್ಜನ್ ಬೀಮ್ ಆಕ್ಸಲ್ ಬರುತ್ತೆ. ಸೊ ಈ ಎರಡು ನಾನು ಏನು ಹೇಳಿದೆ, ಫ್ರಂಟ್ ಮತ್ತು ರೇರ್ ಸಸ್ಪೆನ್ಷನ್ ನಾರ್ಮಲಾಗಿ ಈ ಸೆಗ್ಮೆಂಟ್ ಗಾಡಿಗಳಲ್ಲಿ ಬಂದೇ ಬರುತ್ತೆ. ಬಟ್ ಅಲ್ಕಜಾರ್ನಲ್ಲಿರುವಂಥ ಸಸ್ಪೆನ್ಷನ್ ಮಾತ್ರ ತುಂಬ ಚೆನ್ನಾಗಿ ಟ್ಯೂನಿಂಗ್ ಮಾಡಿದ್ದಾರೆ. ಈ ಸ್ಟಿಯರಿಂಗ್ ವೀಲ್ಗೆ ತಕ್ಕಾಗೆ ಇದರ ಸಸ್ಪೆನ್ಷನ್ಸ್ ಇದೆ. ಯಾಕಂದರೆ ಲೋ ಸ್ಪೀಡ್ನಲ್ಲಿ ಇದು ಫ್ರೀ ಇರುತ್ತೆ, ಈಸಿಯಾಗಿ ಸಿಟಿನಲ್ಲೆಲ್ಲ ಡ್ರೈವ್ ಮಾಡ್ಬೋದು, ಟರ್ನಿಂಗ್ ಎಲ್ಲ ಈಸಿ ಇರುತ್ತೆ. ಅದೇ ಹೈ ಸ್ಪೀಡ್ಗೆ ಹೋದರೆ ಈ ಸ್ಟಿಯರಿಂಗ್ ವೀಲ್ ಆ ಹೆವಿನೆಸ್ನ ಕ್ಯಾಚ್ ಮಾಡುತ್ತೆ, ಕಾನ್ಫಿಡೆಂಟಾಗಿ ಡ್ರೈವ್ ಮಾಡ್ಬೋದು. ಸೊ ಇಲ್ಲೊಂದು ಕರ್ವ್ ಇದೆ ನೋಡಿ, ನಿಜವಾಗ್ಲೂ ಯಾವ ರೀತಿ ಕಂಟ್ರೋಲ್ ಬರುತ್ತೆ ನೋಡಿ. ಗಾಡಿ ಬಾಡಿ ರೋಲ್ ನಿಜವಾಗ್ಲೂ ಅಷ್ಟಾಗಿ ಫೀಲ್ ಆಗಲ್ಲ ನೋಡಿ. ಆ ಲೈನ್ನ ಬಿಟ್ಟು ಆ ಕಡೆ ಹೋಗ್ತಿಲ್ಲ ಗಾಡಿ, ಬೇಗ ಕಂಟ್ರೋಲಿಗೆ ಬರುತ್ತೆ ನೋಡಿ. ಈವನ್ ಬ್ರೇಕಿಂಗು ಅಷ್ಟೇ ತುಂಬ ಚೆನ್ನಾಗಿದೆ, ಬೇಗ ಕಂಟ್ರೋಲಿಗೆ ಬರುತ್ತೆ. ಬ್ರೇಕಿಂಗ್ ಡಿಸ್ಟೆನ್ಸ್ ಕೂಡ ಈ ಗಾಡಿದು ಕಮ್ಮಿ ಇದೆ. ಸೊ ಟೋಟಲ್ ಆಗಿ ಹೈವೇನಲ್ಲಿ ಮಾತ್ರ ಒಳ್ಳೆ ಕಂಟ್ರೋಲಿಗೆ ಬರುವಂಥ ವೆಹಿಕಲ್ ಇದು. ಜೊತೆಗೆ ಕಂಫರ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಒಳ್ಳೆ ಕಮಾಂಡಿಂಗ್ ಆಗಿ ಡ್ರೈವ್ ಮಾಡ್ಬೋದು. ಆ್ಯಂಡ್ ದೊಡ್ಡ SUVನ ಡ್ರೈವ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರಲ್ಲ, ನಿಜವಾಗ್ಲೂ ಒಂದು ಬೆರಳಲ್ಲೇ ಆಟ ಆಡಿಸ್ಬಿಡ್ಬೋದು ಗಾಡಿನ. ಇನ್ನು ನೆಕ್ಸ್ಟು ಇದರಲ್ಲಿ ಲೆವೆಲ್ 2 ADAS ಬರುತ್ತೆ. ಅದರಲ್ಲಿ 19 ಥರದ ಫೀಚರ್ಸ್ ಇದೆ. ಈ ADASನಲ್ಲಿ ಮೊದಲನೇದಾಗಿ ಹೇಳೋದಾದರೆ ಈ ಲೇನ್ ಕೀಪ್ ಅಸಿಸ್ಟ್ ಏನಿದೆ ತುಂಬಾ ಹೆಲ್ಪಿಗೆ ಬರುತ್ತೆ ಹೈವೇ ಕ್ರೂಸಿಂಗ್ನಲ್ಲಿ. ಸೊ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಸೊ ನಾನೇನು ಓವರ್ಟೇಕ್ ಮಾಡ್ತಿದ್ದೆ, ಆವಾಗ ಆಟೋಮೆಟಿಕ್ಕಾಗಿ ಸ್ಟೇರಿಂಗ್ ವೀಲ್ ಸೆಂಟ್ರಿಂಗ್ ಆಗ್ತಿತ್ತು, ಅಂದರೆ ನನ್ನನ್ನು ತಳ್ತಿತ್ತು ಒಂದು ಲೇನ್ ಒಳಗೆ ಇಡೋದಕ್ಕೆ. ಸೊ ಈಗ ಅಬ್ಸರ್ವ್ ಮಾಡಿ, ಈ ಲೇನ್ನ ಸೆಂಟ್ರಲ್ಲಿ ಗಾಡಿ ಹೋಗ್ತಾ ಇದೆ, ರೈಟಿಗೆ ತಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಗಾಡಿ ಆಟೋಮೆಟಿಕ್ ಸೆಂಟ್ರಿಗೆ ಬರುತ್ತೆ. ಸೊ ಈ ಲೇನಲ್ಲೇ ಕೂರಿಸೋದಕ್ಕೆ ಟ್ರೈ ಮಾಡುತ್ತೆ. ಹೈವೇನಲ್ಲಿ ಕ್ರೂಸ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಲೇನ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ಹೋಗ್ಬೋದು. ಜೊತೆಗೆ ಇಲ್ಲೊಂದು ಕರ್ವ್ ಇದೆ ನೋಡಿ, ಯಾವ ರೀತಿ ಅದು ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ ಅಂತ ನೋಡಿ. ಅಬ್ಸರ್ವ್ ಮಾಡ್ತಿರ್ಬೋದು ನೀವು, ಸ್ಟೇರಿಂಗ್ ವೀಲ್ ಆಟೋಮೆಟಿಕ್ಕಾಗಿ ಅದೇನೇ ಫಿಕ್ಸ್ ಮಾಡ್ಕೊತಾ ಇದೆ. ಆ್ಯಂಡ್ ಎರಡನೇದಾಗಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ನ ನಿಮಗೆ ಹೇಳಲೇಬೇಕು. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಈಗ ನೋಡಿ ಒಂದು 70 ಸ್ಪೀಡಿಗೆ ಸೆಟ್ ಮಾಡ್ತೀನಿ ಕ್ರೂಸ್ ಕಂಟ್ರೋಲ್ನ. ಸೊ ಈಗ ಕ್ರೂಸ್ ಕಂಟ್ರೋಲ್ ಬಂದು ಆಲ್ಮೋಸ್ಟ್ 85ಗೆ ಸೆಟ್ ಆಗಿದೆ. ಸೊ ಈಗ 85ನಲ್ಲಿ ಕ್ರೂಸ್ ಆಗ್ತಾ ಇದೆ. ಈವನ್ ಲೇನ್ ಕೀಪ್ ಅಸಿಸ್ಟ್ ಕೂಡ ಆ್ಯಕ್ಟಿವಲ್ ಇದೆ. ಆಪೋಸಿಟ್ ಯಾವುದಾದ್ರೂ ವೆಹಿಕಲ್ ಸ್ಪೀಡ್ ಕಮ್ಮಿ ಇತ್ತು ಅಂದ್ಕೊಳ್ಳಿ, ಒಂದು 50 ಅಥವಾ 40 km/h ಹೋಗ್ತಿದೆ ಅಂದ್ಕೊಳ್ಳಿ, ಆ ಸ್ಪೀಡ್ನ ಸೆನ್ಸ್ ಮಾಡಿ ಇದು ಆ ಸ್ಪೀಡ್ಗೆ ಸೆಟ್ ಆಗುತ್ತೆ. ಸೊ ಈಗ ನೋಡೋಣ, ಮುಂದೆ ಒಂದು ಬೈಕ್ ಹೋಗ್ತಾ ಇದೆ, ತುಂಬ ಕಮ್ಮಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಬ್ರೇಕ್ ಆಟೋಮೆಟಿಕ್ ಅಪ್ಲೈ ಆಗ್ತಾ ಇದೆ. ನಾನಂತೂ ಬ್ರೇಕ್ ಅಪ್ಲೈ ಮಾಡಿಲ್ಲ. ಈವನ್ ಲೇನ್ ಕೀಪ್ ಅಸಿಸ್ಟ್ ವರ್ಕ್ ಆಗ್ತಾ ಇದೆ, ಜೊತೆಗೆ ಸ್ಪೀಡ್ ಕೂಡ ಕಮ್ಮಿ ಆಯಿತು. ಬಟ್ ಏನಂದರೆ ನಾವು ಸ್ಟೇರಿಂಗ್ ವೀಲ್ ಮೇಲೆ ಕೈ ಇಡಲೇಬೇಕು. ನೀವು ಕಮೆಂಟ್ ಮಾಡ್ತೀರಾ ಈಗ ಸ್ಟೇರಿಂಗ್ ವೀಲ್ ಮೇಲೆ ಕೈ ಇಟ್ಕೊಳ್ಳಿ ಅಂತ, ನಾವು ಕಾಶಿಯಸ್ ಆಗಿ ಡ್ರೈವ್ ಮಾಡ್ತಾ ಇದ್ದೀವಿ. ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಾವು ತೋರಿಸ್ತಿರೋದಷ್ಟೇ. ಇದನ್ನು ಕಂಟಿನ್ಯೂಸ್ ಆಗಿ ನೀವು ಲೇನ್ ಕೀಪ್ ಅಸಿಸ್ಟ್ ಹಾಕಿ ಇಟ್ಟರೆ ವಿತಿನ್ ಮೇ ಬಿ ಸೆಕೆಂಡ್ಸ್, ಒಂದು 60 ಸೆಕೆಂಡ್ ಒಳಗೆ ಲೇನ್ ಕೀಪ್ ಅಸಿಸ್ಟ್ ಆಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ಟೇರಿಂಗ್ ವೀಲ್ ಮೇಲೆ ಕೈ ಇಟ್ಕೊಂಡೇ ಡ್ರೈವ್ ಮಾಡಬೇಕಾಗುತ್ತೆ. ಸೊ ಈ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ನೋಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಜೊತೆಗೆ ಇದರಲ್ಲಿ ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಇದೆ, ರೆಡಾರ್ ಇರೋದ್ರಿಂದ ಸ್ಪೀಡ್ ಸೆನ್ಸ್ ಮಾಡಿ ವಾರ್ನಿಂಗ್ ಕೊಡುತ್ತೆ. ಜೊತೆಗೆ ಎಮರ್ಜೆನ್ಸಿ ಬ್ರೇಕಿಂಗ್ ಇದೆ. ಸೊ ಹೇಳ್ತಾ ಹೋದರೆ ಆಲ್ಮೋಸ್ಟ್ 19 ಥರದ ADAS ಫೀಚರ್ಸ್ ಬರುತ್ತೆ. ಆ್ಯಂಡ್ ಹ್ಯುಂಡೈ ಹೆಸರಾಗಿರೋದೇ ಫಿಟ್ ಆ್ಯಂಡ್ ಫಿನಿಶ್ ಮತ್ತು ಇಂಜಿನ್ ರಿಫೈನ್ಮೆಂಟ್ಗೆ, ಜೊತೆಗೆ ಫೀಚರ್ಸು ತುಂಬ ಚೆನ್ನಾಗಿ ಕೊಡ್ತಾರೆ. ಅದ್ರ ಜೊತೆ 70 ಥರದ ಸೇಫ್ಟಿ ಫೀಚರ್ಸ್ನ ಕೊಟ್ಟಿದ್ದಾರೆ ಈ ಟಾಪ್ ಆ್ಯಂಡ್ ವೇರಿಯಂಟ್ನಲ್ಲಿ. ಇನ್ನು ಸ್ಟ್ಯಾಂಡರ್ಡ್ ಆಗಿ ಬೇಸಿಂದ ಟಾಪ್ ಆ್ಯಂಡ್ ವೇರಿಯಂಟ್ವರೆಗೂ 40 ಥರದ ಸೇಫ್ಟಿ ಫೀಚರ್ಸ್ನ ಸ್ಟ್ಯಾಂಡರ್ಡ್ ಆಗಿ ಕೊಡ್ತಾ ಇದ್ದಾರೆ. ಈಗ ನಾನು ಮಾಸ್ಟರ್ ಸೀಟ್ನಲ್ಲಿ ಕೂತಿದ್ದೀನಿ. ಸೀಟ್ ಕಂಫರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಡ್ರೈವರ್ ಮತ್ತು ಕೋ ಡ್ರೈವರ್ ಸೀಟ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅದೇ ರೀತಿ ಡಿಸೈನ್ ಮಾಡಿದ್ದಾರೆ. ಆರ್ಮ್ರೆಸ್ಟ್ ಇದೆ, ಜೊತೆಗೆ ಇದನ್ನು ರಿಕ್ಲೈನ್ ಮಾಡ್ಕೋಬೋದು ನೋಡಿ.
ಎಷ್ಟು ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಜೊತೆಗೆ ವಿಂಗ್ಡ್ ಹೆಡ್ರೆಸ್ಟ್ ಏನಿದೆ ಒಳ್ಳೆ ಕಂಫರ್ಟ್ ಕೊಡುತ್ತೆ, ನಿದ್ದೆ ಮಾಡೋರಿಗೆ ತಲೆ ಆ ಕಡೆ ಈ ಕಡೆ ಅಲ್ಲಾಡ್ದಂಗೆ ನೋಡ್ಕೊಳ್ಳುತ್ತೆ. ಜೊತೆಗೆ ಇದ್ರಲ್ಲಿ ಕೂರುವಂಥ 6 ಅಥವಾ 7 ಜನ 7 ಸೀಟರ್ ತೊಗೊಂಡ್ರೆ ಎಲ್ಲರೂ ಸೀಟ್ ಬೆಲ್ಟ್ ಹಾಕಲೇಬೇಕು, ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ವಾರ್ನಿಂಗ್ ಬರ್ತಾ ಇರುತ್ತೆ. ನೀವು ನನ್ನ ಕೇಳ್ಬೋದು ಸೀಟ್ ಬೆಲ್ಟ್ ಯಾಕೆ ಹಾಕಿಲ್ಲ ಅಂತ, ಅದು ಕರೆಕ್ಟಾಗಿ ಈ ಮೈಕ್ನ ಮೇಲೆ ಬರುತ್ತೆ, ಇಲ್ಲ ಕತ್ನ ಕುಯ್ಯುತ್ತೆ. ಸೊ ಹಾಗಾಗಿ ಅದನ್ನು ಹಾಕಿಲ್ಲ. ಇನ್ನು ಈ ಸೀಟ್ನಲ್ಲಿ ನನಗೆ ಲೆಗ್ ರೂಮ್ ಮತ್ತು ನೀ ರೂಮ್ ಏನಾದರೂ ಕಮ್ಮಿ ಆಯಿತು ಅಂತ ಫೀಲ್ ಬಂದರೆ ಇಲ್ಲಿರುವಂಥ ಬಟನ್ಸ್ ಯೂಸ್ ಮಾಡಿ ಫ್ರಂಟ್ ಸೀಟ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಇನ್ಕ್ಲೈನ್ ಮಾಡ್ಬೋದು, ಜೊತೆಗೆ ಮೂವ್ ಕೂಡ ಮಾಡ್ಬೋದು. ಈ ರೀತಿ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಮುಂದೆ ಕೂತಿರೋರಿಗೆ ಇರಿಟೇಷನ್ ಆಗುತ್ತೆ. ಬಟ್ ಈ ಥರ ಗಾಡಿಗಳನ್ನ ನಾರ್ಮಲಾಗಿ ತೊಗೊಳ್ಳೋರು ಕಾರ್ಪೊರೇಟ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರುವಂಥವ್ರು ಅಂಥವ್ರು ಕಂಫರ್ಟಬಲ್ ಆಗಿ ಕೂತ್ಕೊಂಡು ಎಷ್ಟು ದೂರ ಆದ್ರೂ ಕ್ರೂಸ್ ಮಾಡ್ತಾರೆ. ಸೊ ಹಾಗಂತ ಬೇರೆಯವ್ರು ತೊಗೋಬಾರ್ದು ಅಂತಲ್ಲ. ಸೊ ನಾವು ಕೂಡ ಆರಾಮಾಗಿ ಗಾಡಿ ತೊಗೊಂಡು ಒಬ್ಬರು ಡ್ರೈವರ್ನ ಇಟ್ಕೊಂಡು ನಿಜವಾಗ್ಲೂ ಆರಾಮಾಗಿ ಕ್ರೂಸ್ ಮಾಡ್ಬೋದು, ಆರಾಮಾಗಿ ಓಡಾಡ್ಕೊಂಡಿರ್ಬೋದು ದುಡ್ಡಿದ್ರೆ. ಜೊತೆಗೆ ಹಿಂದೆ ಕೂರೋರಿಗೆ ಆಸ್ ಯೂಶುವಲ್ AC ವೆಂಟ್ಸ್ ಆಗಿರ್ಬೋದು, ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಮೊಬೈಲ್ ಚಾರ್ಜ್ ಆಗೋದಕ್ಕೆ, ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ ಹಿಂದೆ ಕೂರೋಂಥವ್ರಿಗೆ. ಆ್ಯಂಡ್ ಇಲ್ಲಿ ಒಂದು ಟ್ರೇ ಇದೆ, 3.5 kg ಕೆಪಾಸಿಟಿ, ಏನಾದರೂ ಐಟಮ್ ಇಡ್ಬೋದು, ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಕೂಡ ಮಾಡ್ಬೋದು. ಕಂಫರ್ಟ್ ವೈಸ್ ತುಂಬ ಚೆನ್ನಾಗಿದೆ. ಕಿರಣ್ ಅವ್ರು ಎಳ್ದಾಡ್ತಿದ್ರು ಕೂಡ ನನಗೇನು ಅಂಥ ಅನ್ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ, ಯಾಕಂದರೆ ಸೀಟ್ ಸಪೋರ್ಟ್ಗಳು ಚೆನ್ನಾಗಿದೆ. ಸೊ ಆ ಕಡೆ ಈ ಕಡೆ ಎಳ್ದಾಡಿದ್ರು ನೋಡಿ ಔಟ್ ಆಫ್ ದಿ ಬಾಕ್ಸ್ ಹೋಗಲ್ಲ, ಔಟ್ ಆಫ್ ದಿ ಸೀಟ್ ನಾನು ಹೋಗ್ತಿಲ್ಲ, ತುಂಬ ಕಂಫರ್ಟಬಲ್ ಆಗಿದೆ. ಈಗ ಆ್ಯಕ್ಚುಲಿ 3rd ಸೀಟಿಗೆ ಬಂದಿದ್ದೀನಿ, ಕಾಲು ಎಲ್ಲಿ ಇಟ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರನ್ನ ಹಿಂದೆ ಸೀಟಲ್ಲಿ ಕೂರಿಸ್ಬೋದು. ನೋಡಿ ಇಲ್ಲಿ ನನಗೆ ನೀ ರೂಮು ಇಲ್ಲ, ಲೆಗ್ ರೂಮು ಇಲ್ಲ, ಹಿಂದೆ ಸೀಟಲ್ಲಿ ಕೂತ್ಕೊಂಡಂತೂ ನಿಜವಾಗ್ಲೂ ಇದರಲ್ಲಿ ಓಡಾಡೋದಕ್ಕೆ ಆಗೋದೇ ಇಲ್ಲ, ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ನಮಗೇನಿದ್ರು ಈ ಮುಂದೆ ರೇರ್ ಸೀಟ್, ಸೆಕೆಂಡ್ ರೋ ಸೀಟ್ ಮತ್ತು ಫ್ರಂಟ್ ಸೀಟ್ ಮಾತ್ರ ಪ್ರಿಫರ್ ಮಾಡ್ತೀವಿ. ಅಲ್ಕಾಜಾರ್ನಲ್ಲಿ 3rd ರೋ ಸೀಟಲ್ಲಿ ಸ್ಪೇಸ್ ಖಂಡಿತವಾಗ್ಲೂ ಇಲ್ಲ. ಸೊ ಫೈನಲ್ ವರ್ಡಿಕ್ಟ್ ಏನು ಕಾರ್ಟೆಕ್ ಕನ್ನಡದು ಅನಿಸಿಕೆ ಏನಿದೆ ಈ ಹ್ಯುಂಡೈ ಆಲ್ಕಜಾರ್ ಬಗ್ಗೆ. ಸೊ ಫಸ್ಟ್ ಏನು ಅಲ್ಕಜಾರ್ ಬಂದಿತ್ತು ಅದಕ್ಕೆ ಕಂಪೇರ್ ಮಾಡೋದಾದರೆ ಡಿಸೈನ್ ವೈಸ್ ನಿಜವಾಗ್ಲೂ ನನಗೂ ಇಷ್ಟ ಆಗಿರಲಿಲ್ಲ ಹಳೆಯ ಆಲ್ಕಜಾರ್ದು. ಬಟ್ ಅದನ್ನು ರೀವರ್ಕ್ ಮಾಡಿ ಹ್ಯುಂಡೈನವರು ತುಂಬ ಬೋಲ್ಡಾಗಿ ಈ ಗಾಡಿನ ಲಾಂಚ್ ಮಾಡಿದ್ದಾರೆ. ಈ ಗಾಡಿ ನೋಡ್ತಿದ್ದಾಗೇ ತುಂಬ ಖುಷಿ ಆಯಿತು. ತುಂಬ ಜನ ಹೇಳ್ಬೋದು ಏನು ಕ್ರೆಟಾ ಮತ್ತು ಎಕ್ಸ್ಟರ್ದು ಕಾಪಿ ಅಂತ. ಸೊ ಸೇಮ್ ಬ್ರ್ಯಾಂಡ್ ಆಗಿರೋದ್ರಿಂದ ಪಾರ್ಟ್ ಶೇರಿಂಗ್ ಇದ್ದೇ ಇರುತ್ತೆ. ಒಂದು ಡಿಸೈನ್ ಜನಕ್ಕೆ ಇಷ್ಟ ಆಗಿದೆ ಅಂದರೆ ಆ ಡಿಸೈನ್ನ ನೆಕ್ಸ್ಟ್ ವೇರಿಯಂಟ್ನಲ್ಲಿ ಅಥವಾ ನೆಕ್ಸ್ಟ್ ಮಾಡಲಲ್ಲಿ ಯೂಸ್ ಮಾಡೇ ಮಾಡ್ತಾರೆ. ಸೊ ನೀವೇನು ಎಚ್ ಶೇಪ್ನಲ್ಲಿ DRLs ನೋಡಿದ್ರಿ ಅದು ಎಕ್ಸ್ಟರಿಂದ ಇದೆ, ಆ್ಯಂಡ್ ಏನು ಶೇಪ್ ಇದೆ ಮತ್ತು ಗ್ರಿಲ್ ಆಗಿರ್ಬೋದು ಮತ್ತು ಕಂಪ್ಲೀಟ್ ಬಾಡಿ ಸ್ಟ್ರಕ್ಚರ್ ಏನಿದೆ ಹೊಸ ಕ್ರೆಟಾದಿಂದ ತೊಗೊಂಡಿದ್ದಾರೆ. ಬಟ್ ಕಂಪ್ಲೀಟ್ಲಿ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಜೊತೆಗೆ ಇದರ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ, ಒಳ್ಳೆ ಥ್ರಿಲ್ ಕೊಡುತ್ತೆ. ಆ್ಯಂಡ್ ಈ ಗಾಡಿನ ಆ್ಯಕ್ಚುಲಿ ನಾವು ಹೇಳೋದಕ್ಕಿಂತ ನೀವೊಂದ್ಸಲ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಇದು ಯಾವ ಥರ ಬೀಸ್ಟ್ ಅಂತ. ಸೊ ಟೋಟಲಾಗಿ ನನಗಂತೂ ಈ ಗಾಡಿ ಇಷ್ಟ ಆಯಿತು. ಕಂಫರ್ಟ್ ವೈಸೂ ಚೆನ್ನಾಗಿದೆ, ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಜೊತೆಗೆ ಫೀಚರಿಸ್ಟಿಕ್ ಸೇಫ್ಟಿ ಕೂಡ ಚೆನ್ನಾಗಿದೆ. ಸೊ ಈವೆಂಟಿಗೆ ಬಂದು ಈ ಗಾಡಿನ ಫಸ್ಟೇ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ತಿಳಿಸೋದಕ್ಕೂ ನಮಗೆ ಖುಷಿ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಆದಷ್ಟು ಕನ್ನಡದಲ್ಲಿ ನಿಮಗೆ ಒಂದು ಒಳ್ಳೆ ಕಂಟೆಂಟ್ನ ತಲುಪಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನಮಗಿದ್ರೆ ನಾವು ಕೂಡ ಒಳ್ಳೆ ಕಂಟೆಂಟ್ನ ನಿಮಗೆ ತಲುಪಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಒಳ್ಳೆ ರಿವ್ಯೂ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.